ನಾನು ಹೇಳ್ತೀನಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದು ಚನ್ನಪಟ್ಟು ಅಲ್ಲ, ನಿಮ್ಮ ಕನಕಪುರ ಅಲ್ಲ, ಇದು ತುಮಕೂರು ಜಿಲ್ಲೆ. ಇದು ಕೆ ಲಕ್ಕಪ್ಪನಂತವರು, ಓಕೆ ರಾಮಯ್ಯ ಅಂತ ಹೋರಾಟ ಮಾಡಿದಂತ ಜಿಲ್ಲೆನ ನೀವಿನ್ನು ಬಚ್ಚ ಕಂಡುಬಿಟ್ಟಿಲ್ಲ. ಯಾವುದೋ ನೀವು ದುಡ್ಡು ಮಾಡ್ಕೊಂಡ್ಬಿಟ್ಟ ತಕ್ಷಣಕ್ಕೆ ನೀನು ದೊಡ್ಡ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ. ತಾಕತ್ತಿದ್ರೆ ಬಾರಪ್ಪ, 100 ಜನ ಕರ್ಕೊಂಡು ನಾವು ನೀವು ಮುಖ್ಯಮಂತ್ರಿ ಮಾಡ್ತೀವಿ. ತಾಕತ್ತಿದ್ರೆ ಬಾರ. ಈಚೆಗೆ 25 ಜನ MLA ಇಲ್ಲ, ನಷ್ಟಗಳ ಈ ಫ್ರೆಂಡ್ಗಳು ನಷ್ಟಟ ಕಾಂಗ್ರೆಸ್ ಅಲ್ಲಿ ಗೆಲ್ಸ್ಕೊಂಡು ನಾಚಿಕೆ ಆಗಲ್ಲ ನಿಮ್ಗೆ. ಬೆಂಕಿ ಹಾಕ. ಯಾವ ಪಾರ್ಟಿ ಯಾವ ಭಾಷೆ, ರೈತ ಮುಖ್ಯ. ಪಾರ್ಟಿ ಏನಾದ್ರೆ ನೋಡಿ ಇನ್ನೋ ಪಾರ್ಟಿ ಬರ್ತಾರೆ. ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಮಾನ್ಯ ಸಿದ್ದರಾಮಯ್ಯ, ನೀನು ನಮ್ ಜೊತೆ ಇದ್ದೆ, ಅದೃಷ್ಟನ ಮುಖ್ಯಮಂತ್ರಿ ಆಗಿದೆ, ನಮ್ದು ವಿರೋಧಿಲ್ಲ. ಮೊದಲು ಸರಿ ಮುಖ್ಯಮಂತ್ರಿ ಆಗಿದ್ದ ಸ್ವಲ್ಪ ಲಿಬರಲ್ ಆಗಿದ್ದ. ಈಗ ತಕ್ಷಣ ಮುಖ್ಯಮಂತ್ರಿ ಆಗುವಾಗ ಕಂಜೂಸ್ ಬಿಡೋಣ, ಏನ್ ತಾಕತ್ತಿಲ್ಲ. ಒಬ್ಬ ಡಿಸಿಎಂಗೆ ಹೇಳಕ್ಕೆ ತಾಕತ್ತಿಲ್ಲ. ನೀನಾಸಿನ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಕನ್ನಡಿಗನ್ ತಂದ್ರು. ಇವತ್ತು ಇದೇ ಮಾತನ್ನ ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಿ ಸೋಮವಾರ ದಿವಸ. ನಾನೇ ಹೆದರಿಕಿಲ್ಲ, ಲಂಚ ಹೋಗಿಲ್ಲ, ಯಾವತ್ತೂ ಚಟಿ ಬಿಚ್ಚಿಲ್ಲ, ಏನೂ ಮಾಡಿಲ್ಲ. ನಾನು ಶಿಸ್ತು ಮನುಷ್ಯ, ನನ್ನ ಹತ್ರ ಯಾವ ಬೆಳೆಗಳು ಬೆಳೆಯಕ್ಕಿಲ್ಲ. ನಮ್ಮ ಸುರೇಶ್ ಅವರು ನಮ್ಮ ಜೊತೆ ಇರ್ತೇನೆ, ನಮ್ಮ ಜ್ಯೋತಿ ಗಣೇಶ್ ಇರ್ತಾರೆ. ಸ್ಟ್ರೈಕ್ ಮಾಡಿ ಮೊನ್ನೆ ನಾವು ಗಲಾಟೆ ಮಾಡಿದ್ಮೇಲೆ ಈಗ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳೋ ನೀವು ಲಜ್ಗೆಟ್ ಮನುಷ್ಯ. ಲಜ್ಗೆಟ್ ಇದ್ರೆ ಇವತ್ತು ನಾನು ಹೇಳ್ತೀನಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದು ಚನ್ನಪಟ್ಟು ಅಲ್ಲ, ನಿಮ್ಮ ಕನಕಪುರ ಅಲ್ಲ, ಇದು ತುಮಕೂರು ಜಿಲ್ಲೆ. ಇದು ಕೆ ಲಕ್ಕಪ್ಪನಂತವರು, ಓಕೆ ರಾಮಯ್ಯ ಅಂತ ಹೋರಾಟ ಮಾಡಿದಂತ ಜಿಲ್ಲೆನ ನೀವಿನ್ನು ಬಚ್ಚ ಕಂಡುಬಿಟ್ಟಿಲ್ಲ. ಯಾವುದೋ ನೀವು ದುಡ್ಡು ಮಾಡ್ಕೊಂಡ್ಬಿಟ್ಟ ತಕ್ಷಣಕ್ಕೆ ನೀನು ದೊಡ್ಡ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ. ತಾಕತ್ತಿದ್ರೆ ಬಾರಪ್ಪ, 100 ಜನ ಕರ್ಕೊಂಡು ನಾವು ನೀವು ಮುಖ್ಯಮಂತ್ರಿ ಮಾಡ್ತೀವಿ. ತಾಕತ್ತಿದ್ರೆ ಬಾರ. ಈಚೆಗೆ 25 ಜನ MLA ಇಲ್ಲ, ನಷ್ಟಗಳ ಈ ಫ್ರೆಂಡ್ಗಳು ನಷ್ಟಟ ಕಾಂಗ್ರೆಸ್ ಅಲ್ಲಿ ಗೆಲ್ಸ್ಕೊಂಡು ನಾಚಿಕೆ ಆಗಲ್ಲ ನಿಮ್ಗೆ. ಬೆಂಕಿ ಹಾಕ. ಯಾವ ಪಾರ್ಟಿ ಯಾವ ಭಾಷೆ, ರೈತ ಮುಖ್ಯ. ಪಾರ್ಟಿ ಏನಾದ್ರೆ ನೋಡಿ ಇನ್ನೋ ಪಾರ್ಟಿ ಬರ್ತಾರೆ. ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಮಾನ್ಯ ಸಿದ್ದರಾಮಯ್ಯ, ನೀನು ನಮ್ ಜೊತೆ ಇದ್ದೆ, ಅದೃಷ್ಟನ ಮುಖ್ಯಮಂತ್ರಿ ಆಗಿದೆ, ನಮ್ದು ವಿರೋಧಿಲ್ಲ. ಮೊದಲು ಸರಿ ಮುಖ್ಯಮಂತ್ರಿ ಆಗಿದ್ದ ಸ್ವಲ್ಪ ಲಿಬರಲ್ ಆಗಿದ್ದ. ಈಗ ತಕ್ಷಣ ಮುಖ್ಯಮಂತ್ರಿ ಆಗುವಾಗ ಕಂಜೂಸ್ ಬಿಡೋಣ, ಏನ್ ತಾಕತ್ತಿಲ್ಲ. ಒಬ್ಬ ಡಿಸಿಎಂಗೆ ಹೇಳಕ್ಕೆ ತಾಕತ್ತಿಲ್ಲ. ನೀನಾಸಿನ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಕನ್ನಡಿಗನ್ ತಂದ್ರು. ಇವತ್ತು ಇದೇ ಮಾತನ್ನ ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಿ ಸೋಮವಾರ ದಿವಸ. ನಾನೇ ಹೆದರಿಕಿಲ್ಲ, ಲಂಚ ಹೋಗಿಲ್ಲ, ಯಾವತ್ತೂ ಚಟಿ ಬಿಚ್ಚಿಲ್ಲ, ಏನೂ ಮಾಡಿಲ್ಲ. ನಾನು ಶಿಸ್ತು ಮನುಷ್ಯ, ನನ್ನ ಹತ್ರ ಯಾವ ಬೆಳೆಗಳು ಬೆಳೆಯಕ್ಕಿಲ್ಲ. ನಮ್ಮ ಸುರೇಶ್ ಅವರು ನಮ್ಮ ಜೊತೆ ಇರ್ತೇನೆ, ನಮ್ಮ ಜ್ಯೋತಿ ಗಣೇಶ್ ಇರ್ತಾರೆ. ಸ್ಟ್ರೈಕ್ ಮಾಡಿ ಮೊನ್ನೆ ನಾವು ಗಲಾಟೆ ಮಾಡಿದ್ಮೇಲೆ ಈಗ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳೋ ನೀವು ಲಜ್ಗೆಟ್ ಮನುಷ್ಯ. ಲಜ್ಗೆಟ್ ಇದ್ರೆ ಇವತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.